ಶ್ರೀರಾಮಕೃಷ್ಣ ವಚನವೇದ ವಿವಿಧ ಭಕ್ತರೊಡನೆ. ಒಬ್ಬ ಚಂಡಿ ಭಾಗವತ ಇವುಗಳ ಪ್ರವಚನ ಮಾಡುತ್ತಿದ್ದ. ಆತ ಒಮ್ಮೆ ಹೇಳಿದ, ಪೊರಕೆಯೇನೋ ಕೊಳಕಾದ್ದೆ, ಆದರೆ ಅದು ಮಲಿನ ಸ್ಥಳಗಳನ್ನು ಚೊಕಟ ಮಾಡುತ್ತದೆ ಅಂತ. ಶ್ರೀರಾಮಕೃಷ್ಣರು ಮಹಿಮಾಚರಣನಿಗೆ ಸ್ವಸ್ವರೂಪವನ್ನು ಅರಿಯಬೇಕೆಂಬುದೇ ಜ್ಞಾನಿಗಳ ಉದ್ದೇಶ. ಇದಕ್ಕೆ ಜ್ಞಾನ ಎಂದು ಹೆಸರು, ಇದಕ್ಕೆ ಮುಕ್ತಿ ಅಂತ ಹೆಸರು. ನಮ್ಮ ನಿಜಸ್ವರೂಪವೇ ಪರಬ್ರಹ್ಮ ಸ್ವರೂಪ. ನಾನು ಮತ್ತು ಪರಬ್ರಹ್ಮ ಒಂದೇ ಒಂದು ವಸ್ತು. ಮಾಯೆಯ ದೆಸೆಯಿಂದ ಅದು ಗೊತ್ತಾಗುತ್ತಿಲ್ಲ. ನಾನು ಹರೀಶನಿಗೆ ಹೇಳಿದೆ, ಇನ್ನೇನೂ ಇಲ್ಲ, ಚಿನ್ನದ ಮೇಲೆ ಕೆಲವು ಕುಕ್ಕೆ ಮಣ್ಣು ಬಿದ್ದಿದೆ, ಅದನ್ನು ತೆಗೆದುಹಾಕಿ ಬಿಡುವುದೇ ಉಳಿದುಕೊಂಡಿರೋದು ಅಂತ. ಭಕ್ತರು ಅಹಂ ಎಂಬುದನ್ನು ಇಟ್ಟುಕೊಳ್ಳುತ್ತಾರೆ, ಜ್ಞಾನಿಗಳು ಇಟ್ಟುಕೊಳ್ಳುವುದಿಲ್ಲ. ಹೇಗೆ ಸ್ವಸ್ವರೂಪದಲ್ಲಿ ನೆಲೆಸಿರಬಹುದು ಎಂಬುದರ ವಿಷಯವಾಗಿ ತೋತಾಪುರಿ ನನಗೆ ಉಪದೇಶ ಕೊಡುತ್ತಿದ್ದ. ಮನಸ್ಸನ್ನು ಬುದ್ಧಿಯಲ್ಲಿ ಲಯ ಮಾಡು, ಬುದ್ಧಿಯನ್ನು ಆತ್ಮದಲ್ಲಿ ಲಯ ಮಾಡು, ಆಗ ಸ್ವಸ್ವರೂಪದಲ್ಲಿ ನೆಲೆಸಬಲ್ಲೆ. ಆದರೆ ಅಹಂ ಎಂಬುದು ಉಳಿದುಕೊಳ್ಳುತ್ತದೆ, ಹೋಗಲಲ್ಲದು. ಒಂದು ಅನಂತ ಜಲರಾಶಿಯನ್ನು ಭಾವಿಸಿಕೊಳ್ಳಿ. ಮೇಲೆ ಕೆಳಗೆ, ಹಿಂದೆ ಮುಂದೆ, ಎಡಕ್ಕೆ ಬಲಕ್ಕೆ ಎಲ್ಲೆಲ್ಲಿಯೂ ನೀರಿನಿಂದ ತುಂಬಿದೆ. ಆ ಜಲರಾಶಿಯಲ್ಲಿ ನೀರಿನಿಂದ ತುಂಬಿದ ಕೊಡವೊಂದಿದೆ ಎಂದು ಭಾವಿಸಿಕೊಳ್ಳಿ. ಅದರ ಒಳಗೂ ನೀರಿರುವುದು, ಅದರ ಹೊರಗೂ ನೀರಿರುವುದು. ಆದರೂ ಕೊಡ ಎಂಬುದು ಇದ್ದೇ ಇದೆ. ಅಹಂ ಎಂಬುದು ಆ ಕೊಡ. ಜ್ಞಾನ ಪಡೆದ ನಂತರವೂ ಜ್ಞಾನಿಯ ಶರೀರ ಎಂದಿನಂತೆ ಉಳಿದುಕೊಳ್ಳುತ್ತದೆ. ಆದರೆ ಜ್ಞಾನಾಗ್ನಿಯಲ್ಲಿ ಕಾಮಾದಿ ರಿಪುಗಳು ದಗ್ಧವಾಗಿ ಹೋಗಿರುತ್ತವೆ. ಅನೇಕ ದಿವಸಗಳ ಹಿಂದೆ ಒಂದು ಬಿರುಮಳೆ ಬಂದು ಕಾಳಿ ದೇವಾಲಯಕ್ಕೆ ಸಿಡಿಲು ಬಡಿಯಿತು. ನಾವೆಲ್ಲರೂ ಹೋಗಿ ನೋಡಿದೆವು. ಬಾಗಿಲುಗಳಿಗೆ ಯಾವ ಅಪಾಯವೂ ಆಗಿರಲಿಲ್ಲ. ಆದರೆ ಸ್ಕ್ರೂ ಮೊಳೆಗಳ ತಲೆಗಳೆಲ್ಲ ಹಾರಿ ಹೋಗಿದ್ದವು. ಬಾಗಿಲುಗಳೇ ಶರೀರ, ಕಾಮಾದಿ ಆಸಕ್ತಿಗಳೇ ಸ್ಕ್ರೂ ಮೊಳೆಗಳು. ಜ್ಞಾನಿಗೆ ಕೇವಲ ಭಗವಂತನ ಭಾವನೆಗಳೇ ರುಚಿಸುತ್ತವೆ. ವಿಷಯ ವಸ್ತುಗಳ ಮಾತುಕತೆ ಆತನ ಮನಸ್ಸಿಗೆ ಬಹಳವಾಗಿ ಕಷ್ಟವನ್ನುಂಟು ಮಾಡುತ್ತವೆ. ವಿಷಯಾಸಕ್ತರು ಬೇರೆ ಗುಂಪಿಗೆ ಸೇರಿದವರು. ಅವರ ಅವಿದ್ಯೆಯ ರುಮಾಲು ಇನ್ನೂ ಕಳಚಿ ಬಿದ್ದಿಲ್ಲ. ಅದಕ್ಕಾಗಿಯೇ ಅವರು ಅಲ್ಲಿ ಇಲ್ಲಿ ಸುತ್ತಿ ಮತ್ತೆ ಮತ್ತೆ ವಿಷಯ ವಸ್ತುಗಳ ಮಾತುಗಳನ್ನೇ ಎತ್ತುತ್ತಾರೆ. ವೇದದಲ್ಲಿ ಸಪ್ತಭೂಮಿಕೆಯ ವಿಷಯ ಇದೆ. ಜ್ಞಾನಿಯ ಮನಸ್ಸು 5ನೆಯ ಭೂಮಿಕೆಗೆ ಹತ್ತಿದಾಗ ಆತ ಭಗವದ್ವಿಷಯದ ಹೊರತು ಬೇರೆ ಏನನ್ನೂ ಕೇಳಲೂ ಆರ ಅಥವಾ ಮಾತನಾಡಲೂ ಆರ. ಆಗ ಅವನ ಬಾಯಿಂದ ಕೇವಲ ಜ್ಞಾನೋಪದೇಶಗಳೇ ಹೊರಡುತ್ತವೆ. ವೇದದಲ್ಲಿ ಸಚ್ಚಿದಾನಂದ ಬ್ರಹ್ಮನ ವಿಷಯ ಇದೆ. ಬ್ರಹ್ಮ ಒಂದೂ ಅಲ್ಲ, ಎರಡೂ ಅಲ್ಲ, 1-2ರ ಮಧ್ಯೆ. ಆತನನ್ನು ಅಸ್ತಿ ಎಂಬುದಾಗಿಯೂ ಹೇಳಲಾಗುವುದಿಲ್ಲ, ನಾಸ್ತಿ ಎಂಬುದಾಗಿಯೂ ಹೇಳಲಾಗುವುದಿಲ್ಲ. ಆತ ಅಸ್ತಿ ನಾಸ್ತಿಗಳ ಮಧ್ಯೆ. ರಾಗಭಕ್ತಿ ಉಂಟಾದರೆ, ಅಂದರೆ ಭಗವಂತನಲ್ಲಿ ಪ್ರೀತಿ ಉಂಟಾದರೆ, ಆಗ ಆತನನ್ನು ಪಡೆಯಬಹುದು. ವೈದಿ ಭಕ್ತಿ ಎಷ್ಟು ಬೇಗ ಉತ್ಪನ್ನವಾಗುತ್ತದೆಯೋ ಅಷ್ಟೇ ಬೇಗ ಹೊರಟು ಹೋಗುತ್ತದೆ. ಇಷ್ಟೊಂದು ಜಪ ಮಾಡಬೇಕು, ಇಷ್ಟೊಂದು ಧ್ಯಾನ ಮಾಡಬೇಕು, ಇಂತಿಂಥ ಉಪಚಾರಗಳಿಂದ ಪೂಜೆ ಮಾಡಬೇಕು, ಪೂಜೆಯ ಸಮಯದಲ್ಲಿ ಇಂತಿಂಥ ಮಂತ್ರ ಹೇಳಬೇಕು, ಇವುಗಳಿಗೆಲ್ಲ ವೈದಿ ಭಕ್ತಿ ಅಂತ ಹೆಸರು. ಇದು ಬರುವುದಕ್ಕೂ ತಡವಿಲ್ಲ, ಹೋಗುವುದಕ್ಕೂ ತಡವಿಲ್ಲ. ಅನೇಕರು ಹೇಳುತ್ತಾರೆ, ಅಣ್ಣಂದಿರ, ನಾವು ಎಷ್ಟು ಕಾಲ ಹವಿಷ್ಯವನ್ನು ತಿಂದೆವು, ಏನು ಕತೆ, ಎಷ್ಟೊಂದು ಸಲ ಮನೆಯಲ್ಲಿ ಪೂಜೆ ನಡೆಸಿದೆವು, ಏನು ಕತೆ, ಆದರೆ ಕೊನೆಗೆ ನಮಗೆ ಏನು ತಾನೇ ದೊರಕಿತು ಅಂತ. ಆದರೆ ರಾಗಭಕ್ತಿಯಿಂದ ವಿಮುಖವಾಗುವಂತೆಯೇ ಇಲ್ಲ. ಯಾರಿಗೆ ರಾಗಭಕ್ತಿ ಉಂಟಾಗುತ್ತದೆ ಎಂಬುದು ಗೊತ್ತೇನು? ಯಾರು ಪೂರ್ವಜನ್ಮಗಳಲ್ಲಿ ಬಹಳವಾಗಿ ಸಾಧನೆ ಮಾಡಿದ್ದಾರೋ ಅಥವಾ ಯಾರು ನಿತ್ಯ ಸಿದ್ಧರೋ
ಅವರಿಗೆ. ಉದಾಹರಣೆಗಾಗಿ ಪಾಳು ಬಿದ್ದಿರುವ ಮನೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಬೆಳೆದಿರುವ ಗಿಡಗಂಟೆಗಳನ್ನು ಮತ್ತು ಕಸಕಡ್ಡಿಗಳನ್ನು ತೆಗೆಯುವಾಗ ಪೈಪು ಹಾಕಿರುವ ಒಂದು ಚಿಲುಮೆಯನ್ನು ಕಂಡಂತೆ. ಅದು ಮಣ್ಣು ಮತ್ತು ಇಟ್ಟಿಗೆ ಚೂರುಗಳಿಂದ ಮುಚ್ಚಿ ಹೋಗಿದ್ದಿತು. ಅವುಗಳನ್ನು ತೆಗೆದ ಒಡನೆಯೇ ನೀರು ಜಳ ಜಳ ಅಂತ ಉಕ್ಕಿ ಬರಲಾರಂಭಿಸುತ್ತದೆ. ಯಾರಿಗೆ ರಾಗಭಕ್ತಿ ಉಂಟಾಗಿದೆಯೋ ಅವರು ಎಂದಿಗೂ ಹೇಳರು, ಅಣ್ಣಂದಿರ ಎಷ್ಟೊಂದು ಅಭಿಷಿಯನ್ನ ತಿಂದೆವು, ಏನು ಕತೆ, ಆದರೆ ದೊರೆತುದೇನು ಅಂತ. ಯಾರು ಹೊಸದಾಗಿ ವ್ಯವಸಾಯ ಮಾಡುತ್ತಾರೋ ಅವರು ಬೆಳೆ ನಷ್ಟವಾದರೆ ವ್ಯವಸಾಯವನ್ನೇ ಬಿಟ್ಟು ಬಿಡುತ್ತಾರೆ. ಆದರೆ ಯಾರು ವಂಶಪಾರಂಪರ್ಯದಿಂದ ವ್ಯವಸಾಯ ಮಾಡಿ ಬಂದಿದ್ದಾರೋ ಅವರು ಬೆಳೆಯಾದರೂ ಸರಿಯೇ ಹೋದರೂ ಸರಿಯೇ ವ್ಯವಸಾಯವನ್ನು ಮಾತ್ರ ಎಂದಿಗೂ ಬಿಡರು. ಅವರ ತಂದೆ ತಾತ ಎಲ್ಲ ವ್ಯವಸಾಯ ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ ಗೊತ್ತಿದೆ ವ್ಯವಸಾಯ ಮಾಡೇ ತಿನ್ನಬೇಕು ಅಂತ. ಯಾರಿಗೆ ರಾಗಭಕ್ತಿ ಉಂಟಾಗಿರುತ್ತದೆಯೋ ಅವರೇ ಆತನ ನಿಜವಾದ ಭಕ್ತರು. ಭಗವಂತ ಅವರ ಭಾರವನ್ನು ಹೊತ್ತುಕೊಳ್ಳುತ್ತಾನೆ. ಆಸ್ಪತ್ರೆಗೆ ಹೋಗಿ ದಾಖಲಾದರೆ ಗುಣವಾಗುವವರೆಗೆ ಡಾಕ್ಟರ್ ಬಿಟ್ಟುಕೊಡೋದಿಲ್ಲ. ಭಗವಂತ ಯಾರ ಕೈಯನ್ನು ಹಿಡಿದಿರುವನೋ ಅವರು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ಯಾವ ಮಗು ಗದ್ದೆ ತೆವರಿಯ ಮೇಲೆ ನಡೆಯುವಾಗ ತಂದೆಯ ಕೈಯನ್ನು ಹಿಡಿದು ನಡೆಯುತ್ತಿರುವುದೋ ಅದು ಬೇರೆ ಕಡೆ ಮನಸ್ಸಿಟ್ಟು ತಂದೆಯ ಕೈ ಬಿಟ್ಟರೆ ಬಿದ್ದರೂ ಬೀಳಬಹುದು. ಆದರೆ ತಂದೆ ಮಗುವಿನ ಕೈಯ ಹಿಡಿದಿದ್ದರೆ ಅದು ಬೀಳುವ ಸಂಭವವೇ ಇಲ್ಲ. ವಿಶ್ವಾಸದಿಂದ ಏನು ತಾನೇ ಸಾಧ್ಯವಿಲ್ಲ. ಯಾರು ನಿಜವಾದ ಭಕ್ತರೋ ಅವರಿಗೆ ಎಲ್ಲದರಲ್ಲಿಯೂ ವಿಶ್ವಾಸ. ಸಾಕಾರ ನಿರಾಕಾರ, ರಾಮ ಕೃಷ್ಣ ಭಗವತಿ. ಒಮ್ಮೆ ಕಾಮಾರಪುಕುರಕ್ಕೆ ಹೋಗುತ್ತಿರುವಾಗ ಬಿರುಗಾಳಿ ಮಳೆ ಬಂತು. ಆಗ ಹುಲ್ಲುಗಾವಲಿನ ಮಧ್ಯೆ ಹೋಗುತ್ತಿದ್ದೆ. ಅಲ್ಲಿ ಹಗಲುಗಳ್ಳರ ಭಯ. ಆಗ ಎಲ್ಲರ ಹೆಸರನ್ನೂ ಹೇಳಲಾರಂಭಿಸಿದೆ. ರಾಮ ಕೃಷ್ಣ ಭಗವತಿ ಹನುಮಂತನ ಹೆಸರನ್ನೂ ಹೇಳಿದೆ. ಒಳ್ಳೆಯದು, ನಾನು ಎಲ್ಲರ ಹೆಸರನ್ನೂ ಹೇಳಿದೆ. ಇದರ ಇಂಗಿತವೇನು? ಇಲ್ಲಿ ಕೇಳಿ. ಚಾಕರನೇ ಆಗಲಿ ದಾಸಿಯೇ ಆಗಲಿ ಸ್ವಂತ ಖರ್ಚಿಗೆ ದುಡ್ಡು ತೆಗೆದುಕೊಳ್ಳುವಾಗ ಹೀಗೆ ಹೇಳಿ ಹೇಳಿ ತೆಗೆದುಕೊಳ್ಳುತ್ತಾರೆ. ಇದು ಆಲೂಗಡ್ಡೆಯ ದುಡ್ಡು, ಇದು ಬದನೆಕಾಯಿ ದುಡ್ಡು ಅಂತ. ಪ್ರತಿಯೊಂದರ ದುಡ್ಡನ್ನು ಪ್ರತ್ಯೇಕವಾಗಿ ಎಣಿಸಿ ಬಳಿಕ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿಕೊಂಡು ಬಿಡುತ್ತಾರೆ. ಭಗವಂತನ ಮೇಲೆ ಪ್ರೀತಿ ಉಂಟಾದರೆ ಕೇವಲ ಆತನ ಸಂಬಂಧವಾಗಿಯೇ ಮಾತುಕತೆಯಾಡಲು ಇಚ್ಛೆಯಾಗುತ್ತದೆ. ಯಾರು ಯಾರನ್ನು ಪ್ರೀತಿಸುತ್ತಾರೋ ಅವರು ಅವರ ವಿಷಯವಾಗಿ ಕೇಳಲು ಮತ್ತು ಮಾತನಾಡಲು ಇಚ್ಛಿಸುತ್ತಾರೆ. ಸಂಸಾರಿಗಳು ತಮ್ಮ ಮಕ್ಕಳ ಸಂಬಂಧವಾಗಿ ಮಾತನಾಡುವಾಗ ಅವರ ಬಾಯಿಂದ ನೀರು ಊರುವುದನ್ನು ನೋಡಬಹುದು. ಯಾರಾದರೂ ತನ್ನ ಮಗನನ್ನು ಹೊಗಳಿದರಂತೂ ಒಡನೆಯೇ ಸಂಸಾರಿ ಮಗುವಿಗೆ ಹೇಳುತ್ತಾನೆ, ಮಗು ನಿಮ್ಮ ಚಿಕ್ಕಪ್ಪನಿಗೆ ಕೈಕಾಲು ತೊಳೆಯಲು ನೀರು ತೆಗೆದುಕೊಂಡು ಬಾ. ಯಾರಿಗೆ ಪಾರಿವಾಳವನ್ನು ಕಂಡರೆ ಪ್ರೀತಿಯೋ ಅವರ ಮುಂದೆ ಅದನ್ನು ಹೊಗಳಿದರೆ ಅವರಿಗೆ ಅತ್ಯಂತ ಆನಂದ. ಯಾರಾದರೂ ಅದನ್ನು ನಿಂದಿಸಿದರೆ ಆಗ ಅವರು ರೇಗಿ ಹೇಳುತ್ತಾರೆ, ನಿಮ್ಮ ತಂದೆಯೇ ಆಗಲಿ ಅಥವಾ ನಿಮ್ಮ ವಂಶದ 14 ತಲೆಗಳಲ್ಲಿ ಯಾರಾದರೂ ಒಬ್ಬರು ಪಾರಿವಾಳವನ್ನು ಸಾಕಿದ್ದರೆ ತಾನೇ. ಮಹಿಮಚರಣ ಸಂಸಾರಿ. ಆದ್ದರಿಂದ ಪರಮಹಂಸರು ಸಂಸಾರದ ವಿಷಯವಾಗಿ ಮಾತನಾಡಲು ಆರಂಭಿಸಿದ್ದಾರೆ. ಶ್ರೀರಾಮಕೃಷ್ಣರು ಸಂಸಾರವನ್ನು ಒಮ್ಮೆಗೆಯೇ ತ್ಯಾಗ ಮಾಡಿಬಿಡುವುದರ ಅವಶ್ಯಕತೆ ಏನಿದೆ? ಆಸಕ್ತಿ ಹೋಯಿತು ಅಂದರೆ ಮುಗಿಯಿತು. ಆದರೆ ಸಾಧನೆ ಅವಶ್ಯಕ. ಇಂದ್ರಿಯಗಳೊಡನೆ ಯುದ್ಧ ಮಾಡಲೇಬೇಕು. ಕೋಟೆಯೊಳಗಿನಿಂದ ಯುದ್ಧ ಮಾಡುವುದರಲ್ಲಿ ಹೆಚ್ಚು ಅನುಕೂಲ. ಕೋಟೆ ಬಹಳವಾಗಿ ಸಹಾಯ ನೀಡುತ್ತದೆ. ಸಂಸಾರ ಭೋಗಾಲಯ. ಒಂದೊಂದನ್ನಾಗಿ ಅದು ಅನುಭೋಗಿಸಿ ಅವನ್ನು ಒಡನೆಯೇ ತ್ಯಜಿಸಬೇಕು. ಒಮ್ಮೆ ಚಿನ್ನದ ಉಡಿದಾರ ಹಾಕಿಕೊಳ್ಳಬೇಕೆಂಬ ಇಚ್ಛೆಯಾಯಿತು. ಕೊನೆಗೆ ಅದು ದೊರೆಯಿತು. ಕಟ್ಟಿಕೊಂಡೆ. ಆದರೆ ಕಟ್ಟಿದೊಡನೆಯೇ ತೆಗೆಯಬೇಕಾಗಿ ಬಂದಿತು. ಒಮ್ಮೆ ನಾನು ಈರುಳ್ಳಿಯನ್ನು ತಿಂದೆ. ತಿನ್ನುವಾಗ ವಿಚಾರ ಮಾಡಿದೆ, ಹೇ ಮನಸ್ಸೇ, ಇದು ಈರುಳ್ಳಿ ಅನ್ನುವುದು ಅಂತ. ಬಳಿಕ ಅದನ್ನು ಬಾಯೊಳಗೆ ಒಮ್ಮೆ ಈ ಕಡೆಗೆ ಒಮ್ಮೆ ಆ ಕಡೆಗೆ ಒಮ್ಮೆ ಹಾಗೆ ಎಲ್ಲ ಕಡೆಗೂ ಒತ್ತರಿಸಿ
ಕೊನೆಗೆ ಉಗುಳಿಬಿಟ್ಟೆ. ಇಂದು ಇಲ್ಲಿ ಒಬ್ಬ ಗಾಯಕ ಬರುವ ಸಂಭವ. ಆತ ತನ್ನ ಮಂಡಲಿಯೊಡಗೂಡಿ ಹಾಡುತ್ತಾನೆ. ಪರಮಹಂಸರು ಆಗಾಗ ಭಕ್ತರನ್ನು ಕೇಳುತ್ತಲೇ ಇದ್ದಾರೆ, ಎಲ್ಲಿ ಸಂಗೀತಗಾರ, ಎಲ್ಲಿ ಸಂಗೀತಗಾರ. ಮಹಿಮಚರಣ, ಈಗ ನಡೆದುಕೊಂಡು ಹೋಗುತ್ತಿರುವುದೇ ಬಹಳ ಚೆನ್ನಾಗಿದೆ. ಶ್ರೀರಾಮಕೃಷ್ಣರು, ಅದು ಹಾಗಲ್ಲ, ವರ್ಷಾದ್ಯಂತವೂ ನಮ್ಮದು ನಡೆದುಕೊಂಡು ಹೋಗುತ್ತಲೇ ಇರುತ್ತದೆ. ಹೊರಗೆ ಇದ್ದವನೊಬ್ಬ ಹೇಳಿದ, ಗಾಯಕ ಬಂದ, ಗಾಯಕ ಬಂದ. ಶ್ರೀರಾಮಕೃಷ್ಣರು ಆನಂದದಿಂದ ತುಂಬಿ ತುಳುಕಾಡುತ್ತಾ, ಹಾ ಬಂದನೇ ಅಂದರು. ಪರಮಹಂಸರ ಕೊಠಡಿಯ ಆಗ್ನೇಯ ದಿಕ್ಕಿನ ಉದ್ದವಾದ ವರಾಂಡದಲ್ಲಿ ಮಂದಲಿಗೆ ಹಾಸಿದೆ. ಶ್ರೀರಾಮಕೃಷ್ಣರು ಹೇಳುತ್ತಿದ್ದಾರೆ, ಮಂದಲಿಗೆಗಳ ಮೇಲೆ ಸ್ವಲ್ಪ ಗಂಗಾಜಲ ಚಿಮುಕಿಸಿ. ಅವುಗಳ ಮೇಲೆ ಅನೇಕ ವಿಷಯಾಸಕ್ತರು ಕುಳಿತುಕೊಂಡಿದ್ದರು. ಬಾಲಿಯ ನಿವಾಸಿ ಪ್ಯಾರಿ ಬಾಬುವಿನ ಮನೆಯ ಹೆಂಗಸರು ಕಾಳಿಯ ದರ್ಶನಕ್ಕಾಗಿ ಅಲ್ಲಿಗೆ ಬಂದಿದ್ದಾರೆ. ಕೀರ್ತನೆಯ ವ್ಯವಸ್ಥೆ ಆಗುತ್ತಿರುವುದನ್ನು ನೋಡಿ ಅವರಿಗೂ ಕೇಳಲು ಇಚ್ಛೆ. ಒಬ್ಬ ಬಂದು ಪರಮಹಂಸರನ್ನು ಕೇಳಿದ. ಅವರು ಕೇಳುತ್ತಿದ್ದಾರೆ, ಕೊಠಡಿಯಲ್ಲಿ ಜಾಗವಿರುವುದೇ, ತಾವು ಅಲ್ಲಿ ಕುಳಿತುಕೊಳ್ಳಬಹುದೇ ಅಂತ. ಪರಮಹಂಸರು ಕೀರ್ತನೆ ಕೇಳುತ್ತಾ ಇದ್ದ ಹಾಗೆಯೇ ಹೇಳಿದರು, ಇಲ್ಲ ಇಲ್ಲ, ಜಾಗವೆಲ್ಲಿದೆ. ನಾರಾಯಣ ಆ ಸಮಯಕ್ಕೆ ಸರಿಯಾಗಿ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದ. ಪರಮಹಂಸರು ಪ್ರೇಮ ದೃಷ್ಟಿಯಿಂದ ಕೇಳಿದರು, ನೀನು ಏಕೆ ಇಲ್ಲಿಗೆ ಬಂದೆ? ನಿನ್ನ ಮನೆಯವರು ನಿನ್ನನ್ನು ಆಗಲೇ ಬಹಳವಾಗಿ ಹೊಡೆದಿದ್ದಾರೆ. ನಾರಾಯಣ ತಮ್ಮ ಕೊಠಡಿಯ ಕಡೆ ಹೋಗುತ್ತಿರುವುದನ್ನು ನೋಡಿ ಪರಮಹಂಸರು ಬಾಬುರಾಮನಿಗೆ ಸಂಜ್ಞೆ ಮಾಡಿದರು, ಆತನಿಗೆ ಏನಾದರೂ ತಿನ್ನಲು ಕೊಡು. ನಾರಾಯಣ ಪರಮಹಂಸರ ಕೊಠಡಿಗೆ ಹೋದ. ಪರಮಹಂಸರು ಇದ್ದಕ್ಕಿದ್ದ ಹಾಗೆ ತಾವೂ ಎದ್ದು ಅಲ್ಲಿಗೆ ಬಂದರು. ಅವರು ತಮ್ಮ ಕೈಯಿಂದಲೇ ಆತನಿಗೆ ತಿನ್ನಿಸಲಾರಂಭಿಸಿದರು. ಆತ ತಿಂದು ಮುಗಿಸಿದ ನಂತರ ಮತ್ತೆ ಕೀರ್ತನೆ ಕೇಳಲು ಬಂದರು. ಅಲ್ಲಿಗೆ ಅನೇಕ ಭಕ್ತರು ಬಂದಿದ್ದಾರೆ. ವಿಜಯ ಗೋಸ್ವಾಮಿ, ಮಹಿಮಚರಣ, ಮಾಸ್ಟರ್, ಚಿಕ್ಕಗೋಪಾಲ ಇವರೇ ಮೊದಲಾದವರು ಬಂದಿದ್ದಾರೆ. ನಾರಾಯಣ ಬಂದು ಪರಮಹಂಸರ ಪಕ್ಕದಲ್ಲಿ ಕುಳಿತುಕೊಂಡ. 3 ಗಂಟೆಯ ಹೊತ್ತಿಗೆ ಅಧರಸೇನ ಬಂದ. ಆತನನ್ನು ಕಂಡೊಡನೆಯೇ ಪರಮಹಂಸರು ಸಂಭ್ರಮ ಭರಿತರಾದರು. ಆತ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡ. ತಮ್ಮ ಹತ್ತಿರ ಬಂದು ಕುಳಿತುಕೊಳ್ಳುವಂತೆ ಪರಮಹಂಸರು ಆತನಿಗೆ ಸನ್ನೆ ಮಾಡಿದರು. ಗಾಯಕ ಹಾಡು ಮುಗಿಸಿದ. ಎಲ್ಲರೂ ಎದ್ದು ಹೊರಟರು. ಕೆಲವರು ಉದ್ಯಾನವನದಲ್ಲಿ ಅಡ್ಡಾಡುತ್ತಿದ್ದಾರೆ. ಇನ್ನು ಕೆಲವರು ಕಾಳಿಯ ಮತ್ತು ರಾಧಾಕಾಂತ ದೇವಾಲಯಗಳಲ್ಲಿ ಮಂಗಳಾರತಿ ನೋಡಲು ಹೋದರು. ಸಾಯಂಕಾಲವಾದ ಮೇಲೆ ಮತ್ತೆ ಭಕ್ತರೆಲ್ಲ ಪರಮಹಂಸರ ಕೊಠಡಿಗೆ ಬಂದಿದ್ದಾರೆ. ಪರಮಹಂಸರ ಕೊಠಡಿಯಲ್ಲಿ ಕೀರ್ತನೆಯನ್ನು ಮತ್ತೆ ನಡೆಸುವ ವ್ಯವಸ್ಥೆ ಆಗುತ್ತಿದೆ. ಪರಮಹಂಸರಿಗೆ ಬಹಳ ಉತ್ಸಾಹ. ಹೇಳುತ್ತಿದ್ದಾರೆ, ಈ ಕಡೆಗೂ ಒಂದು ದೀಪ ಹಚ್ಚಿ. ಕೊಠಡಿಯಲ್ಲಿ 2 ದೀಪಗಳನ್ನು ಹಚ್ಚಿ ಇಟ್ಟಿದ್ದರಿಂದ ಕೊಠಡಿ ಚೆನ್ನಾಗಿ ಪ್ರಕಾಶವಾಗಿದೆ. ಪರಮಹಂಸರು ವಿಜಯನಿಗೆ ಹೇಳಿದರು, ನೀನು ಹೋಗಿ ಆ ಸ್ಥಳದಲ್ಲಿ ಏಕೆ ಕುಳಿತೆ? ಈ ಕಡೆ ಎದ್ದು ಬಂದು ಬಿಡು. ಈ ಸಲದ ಕೀರ್ತನೆ ಬಹಳ ಚೆನ್ನಾಗಿ ಕಳೆಗಟ್ಟಿಬಿಟ್ಟಿತು. ಪರಮಹಂಸರು ಭಾವೋದ್ರೇಕಗೊಂಡು ನರ್ತಿಸುತ್ತಿದ್ದಾರೆ. ಭಕ್ತರು ಅವರನ್ನು ಸುತ್ತುಗಟ್ಟಿ ನರ್ತಿಸುತ್ತಾ ಇದ್ದಾರೆ. ವಿಜಯ ನರ್ತಿಸುತ್ತಾ ದಿಗಂಬರನಾಗಿ ಬಿಟ್ಟಿದ್ದಾನೆ. ಆತನಿಗೆ ಬಾಹ್ಯ ಪ್ರಜ್ಞೆಯೇ ಇಲ್ಲ. ಕೀರ್ತನೆ ಮುಗಿದ ನಂತರ ವಿಜಯ ತನ್ನ ಬೀಗದ ಕೈಗಾಗಿ ಹುಡುಕುತ್ತಿದ್ದಾನೆ. ಅದು ನರ್ತಿಸುವಾಗ ಎಲ್ಲೋ ಬಿದ್ದು ಹೋಗಿಬಿಟ್ಟಿದೆ. ಪರಮಹಂಸರು ಹೇಳುತ್ತಿದ್ದಾರೆ, ಅದಕ್ಕಾಗಿ ಮತ್ತೆ ಏಕೆ ಪೇಚಾಡಬೇಕು? ಹೀಗೆ ಹೇಳಿ ನಗುತ್ತಿದ್ದಾರೆ. ವಿಜಯನಿಗೆ ಮತ್ತೆ ಹೇಳುತ್ತಿದ್ದಾರೆ, ಅವೆಲ್ಲ ಮತ್ತೇಕೆ? ಅಂದರೆ ಬೀಗದ ಕೈಗಳ ತಂಟೆ ಮತ್ತೆ ಆತನಿಗೆ ಏಕೆ ಎಂದು. ಕಿಶೋರಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಇನ್ನೇನು ಹೊರಡುವುದರಲ್ಲಿದ್ದಾನೆ. ಪರಮಹಂಸರು ಆತನ ಎದೆಯನ್ನು ಸವರಿ ಆಶೀರ್ವಾದ ಮಾಡಿ ಹೇಳಿದರು, ಮತ್ತೆ ಬಾ. ಆ ಮಾತುಗಳು ಕರುಣಾರಸದಿಂದ ತೊಯ್ದು ಹೋಗಿದ್ದವು. ಬಳಿಕ ಮಣಿ ಮತ್ತು ಗೋಪಾಲ ಪರಮಹಂಸರಿಗೆ ಪ್ರಣಾಮ ಮಾಡಿದರು. ಅವರೂ ಹೊರಡುವುದರಲ್ಲಿದ್ದರು. ಅದೇ ಪ್ರೇಮಪೂರಿತ ಹೃದಯದಿಂದ ಮಧು ತೊಟ್ಟಿಕ್ಕುತ್ತಾ ಇದೆಯೋ ಏನೋ ಎಂಬ ರೀತಿಯಲ್ಲಿ ಅವರಿಗೆ ಹೇಳಿದರು, ನೀವು ನಾಳೆ ಬೆಳಗ್ಗೆ ಎದ್ದು ಹೋಗಿ, ಇಲ್ಲದಿದ್ದರೆ ಹಿಮಕ್ಕೆ ಸಿಗಬೇಕಾಗುತ್ತದೆ. ಮಣಿ ಮತ್ತು ಗೋಪಾಲ ಮನೆಗೆ ಹೋಗುವುದು ನಿಂತು ಹೋಯಿತು.
ಅವರು ಇಂದಿನ ರಾತ್ರಿ ಇಲ್ಲೇ ಇರುತ್ತಾರೆ. ಅವರು ಮತ್ತು ಇನ್ನೂ ಒಬ್ಬಿಬ್ಬರು ಭಕ್ತರು ನೆಲದ ಮೇಲೆ ಕುಳಿತಿದ್ದಾರೆ. ಪರಮಹಂಸರಿಗೆ ಇಡೀ ದಿನವೆಲ್ಲ ವಿಶ್ರಾಂತಿಯೇ ದೊರಕಲಿಲ್ಲ. ಭಕ್ತರು ಅವರ ಸುತ್ತ ನೆರೆದುಕೊಂಡೇ ಇದ್ದರು. ಈಗ ಬಹಿರ್ದೇಶಕ್ಕೆ ಹೋಗುತ್ತಿದ್ದಾರೆ. ಮತ್ತೆ ಕೊಠಡಿಗೆ ಹಿಂದಿರುಗಿ ಬಂದು ನೋಡಿದಾಗ ಮಣಿ ರಾಮಲಾಲ್ನ ಕೈಯಲ್ಲಿ ಹೇಳಿಸಿಕೊಂಡು ಒಂದು ಹಾಡು ಬರೆದುಕೊಳ್ಳುತ್ತಿದ್ದಾನೆ. ಶ್ರೀರಾಮಕೃಷ್ಣರು, ಏನು ಬರೆಯುತ್ತಿದ್ದೀಯೇ? ಮಣಿ ತಾನು ಒಂದು ಹಾಡನ್ನು ಬರೆದುಕೊಳ್ಳುತ್ತಿರುವುದಾಗಿ ಹೇಳಿದ. ಆ ಹಾಡು ಯಾವುದು ಎಂಬುದನ್ನು ಕೇಳಿ ಶ್ರೀರಾಮಕೃಷ್ಣರು ಹೇಳಿದರು, ಅದು ಒಂದು ದೊಡ್ಡ ಹಾಡು. ಮಣಿ ಆ ಹಾಡಿನ ಒಂದೆರಡು ಚರಣಗಳನ್ನು ಮಾತ್ರವೇ ಬರೆದು ಮುಂದಕ್ಕೆ ಬರೆಯುವುದನ್ನು ನಿಲ್ಲಿಸಿದ. ಈಗ ಪರಮಹಂಸರು ನೆಲದ ಮೇಲೆ ಹಾಕಿದ್ದ ಒಂದು ಆಸನದಲ್ಲಿ ಕುಳಿತು ಸ್ವಲ್ಪ ರವೆ ಪಾಯಸ ಮತ್ತು ಒಂದೆರಡು ಪೂರಿಯನ್ನು ತಿನ್ನುತ್ತಿದ್ದಾರೆ. ಅವರ ಪಕ್ಕದಲ್ಲಿ ಒಂದು ಪೀಠದ ಮೇಲೆ ದೀಪವೊಂದು ಉರಿಯುತ್ತಿದೆ. ಮಾಸ್ಟರ್ ಪರಮಹಂಸರ ಹತ್ತಿರ ಕುಳಿತಿದ್ದಾನೆ. ಪರಮಹಂಸರು ಕೇಳಿದರು, ಕೊಠಡಿಯಲ್ಲಿ ಏನಾದರೂ ಸಿಹಿ ತಿಂಡಿ ಇದೆಯೇ? ಮಾಸ್ಟರ್ ಹೊಸ ಬೆಲ್ಲದ ಸಂದೇಶ ತಂದು ಬಡುವಿನ ಮೇಲೆ ಇಟ್ಟಿದ್ದ. ಮಾಸ್ಟರ್ ಅಲ್ಲಿಗೆ ಹೋಗಿ ನೋಡಿದಾಗ ಅದು ಅಲ್ಲಿ ಇರಲಿಲ್ಲ. ಅದನ್ನು ನೋಡಿ ಮಾಸ್ಟರಿಗೆ ತುಂಬ ವ್ಯಥೆಯಾಯಿತು. ಅವುಗಳನ್ನು ಯಾರೋ ಭಕ್ತರಿಗೆ ಕೊಟ್ಟು ಬಿಟ್ಟಿರಬೇಕು. ರಾತ್ರಿಯ ಆಹಾರವನ್ನು ಸ್ವೀಕರಿಸಿದ ನಂತರ ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಮಾಸ್ಟರ್ ಆ ಮಂಚದ ಹತ್ತಿರವೇ ಇದ್ದ ಫುಟ್ರಗ್ಗಿನ ಮೇಲೆ ಕುಳಿತಿದ್ದಾನೆ. ಪರಮಹಂಸರು ನಾರಾಯಣನ ಮಾತು ಎತ್ತಿ ಭಾವಸ್ಥರಾಗುತ್ತಿದ್ದಾರೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ.